ಪ್ರಿಯ ಬೆಂಗಳೂರು ನಾಗರಿಕರೇ, ಕರ್ನಾಟಕ ಸರ್ಕಾರದಿಂದ ಬೆಂಗಳೂರು ನಗರದಲ್ಲಿನ ಬಿ-ಖಾತಾ ಮಾಲೀಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅತಿ ದೊಡ್ಡ ಉಡುಗೊರೆಯನ್ನು ನೀಡಲು ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿ.ಕೆ. ಶಿವಕುಮಾರ್ ಅವರು ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದ್ದಾರೆ. ಬೆಂಗಳೂರು ವ್ಯಾಪ್ತಿಯಲ್ಲಿನ ಬಿ-ಖಾತಾ ನಿವೇಶನಗಳಿಗೆ ಎ-ಖಾತಾವನ್ನಾಗಿ ಪರಿವರ್ತನೆ ಮಾಡಲು ಹಾಗೂ ಹೊಸ ನಿವೇಶನಗಳಿಗೂ ಎ-ಖಾತಾ ನೀಡಲು ಸೌಲಭ್ಯ ಕಲ್ಪಿಸಲಾಗಿದೆ. 2000 ಚದರ ಮೀಟರ್ಗಿಂತ ಕಡಿಮೆ ಅಥವಾ ಸಮಾನವಾದ ಒಟ್ಟು ನಿವೇಶನ ವಿಸ್ತೀರ್ಣವನ್ನು ಹೊಂದಿರುವ ಖಾಲಿ ನಿವೇಶನ ಅಥವಾ ಕಟ್ಟಡ ಹೊಂದಿರುವ ನಿವೇಶನಗಳನ್ನು ಒಳಗೊಂಡಿರುವ ಆಸ್ತಿಗಳಿಗೆ ಈಗಾಗಲೇ ಬಿ-ಖಾತಾ ಹೊಂದಿರುವ ನಿವೇಶನಗಳನ್ನು ಎ-ಖಾತಾವನ್ನಾಗಿ ಪರಿವರ್ತಿಸಲು ಆನ್ಲೈನ್ ಮೂಲಕ ಅಂದರೆ bbmp.karnataka.gov.in/B2 ಖಾತಾ ಇದರಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಮೂಲಕ ಸುಲಭವಾಗಿ ಅರ್ಜಿ ಸಲ್ಲಿಸಿ ಕಚೇರಿಗಳಿಗೆ ಭೇಟಿ ನೀಡದೆ ಮನೆಯಲ್ಲಿಯೇ ಕುಳಿತು ಅರ್ಜಿ ಸಲ್ಲಿಸಿ ತ್ವರಿತಗತಿಯಲ್ಲಿ ಅನುಮೋದನೆ ಪಡೆಯಬಹುದಾಗಿದೆ. ನಾಗರಿಕರು ಆನ್ಲೈನ್ ಮೂಲಕ ಭೇಟಿ ನೀಡಿ ಮೊಬೈಲ್ ಸಂಖ್ಯೆಯೊಂದಿಗೆ ಕ್ಯಾಪ್ಚಾ ಮತ್ತು ಒಟಿಪಿ ಬಳಸಿ ಲಾಗಿನ್ ಆಗಬೇಕು. ಆ ಬಳಿಕ ಡ್ಯಾಶ್ ಬೋರ್ಡ್ ತೆರೆದುಕೊಳ್ಳುತ್ತದೆ. ಅಲ್ಲಿ ಹೊಸ ಅರ್ಜಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇ-ಖಾತಾ ಐಡಿ ಬಳಸಿ ಹೊಸ ಅರ್ಜಿಯನ್ನು ರಚಿಸಬೇಕಾಗುತ್ತದೆ. ಮಾಲೀಕರು ಮತ್ತು ಸಹ ಮಾಲೀಕರ ಇ-ಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸಿ ಆಸ್ತಿಯ ವಿವರ ಪರಿಶೀಲನೆ ಮತ್ತು ಅರ್ಜಿ ಸಂಖ್ಯೆ ಸೃಜನೆಯಾಗಲಿದೆ. ಅದಾದ ಬಳಿಕ ಅಗತ್ಯ ದಾಖಲೆಗಳು ಇನ್ನಿತರೆ ಮಾಹಿತಿಗಳನ್ನು ಅಪ್ಲೋಡ್ ಮಾಡಬೇಕು. ಸ್ಥಳದ ನಕ್ಷೆ ದೃಢೀಕರಿಸಿ ನಗರ ಪಾಲಿಕೆ ವತಿಯಿಂದ ನಿವೇಶನ ಭೇಟಿ ಮತ್ತು ದೃಢೀಕರಣದ ನಂತರ ಅರ್ಹತಾನುಸಾರ ಎ-ಖಾತಾಗೆ ಅನುಮೋದನೆ ನೀಡಲಾಗುವುದು. ನಂತರ ಮಾರುಕಟ್ಟೆ ಮೌಲ್ಯದ 5% ಮೊತ್ತವನ್ನು ಹಾಗೂ ಇತರೆ ಶುಲ್ಕಗಳನ್ನು ಪಾವತಿಸಿ ಎ-ಖಾತಾವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಅವಕಾಶ ಕಲ್ಪಿಸಲಾಗಿದೆ. 2000 ಚದರ ಮೀಟರ್ ಮೇಲ್ಪಟ್ಟ ವಿಸ್ತೀರ್ಣಗಳ ನಿವೇಶನಗಳಿಗೆ ನೋಂದಾಯಿತ ವಾಸ್ತುಶಿಲ್ಪಿ ಅಥವಾ ಇಂಜಿನಿಯರ್ಗಳ ನಕ್ಷೆಯೊಂದಿಗೆ ಅಂದರೆ bpass.bbmp.gov.in ರಲ್ಲಿ ಅರ್ಜಿ ಸಲ್ಲಿಸಿ ಅಗತ್ಯ ದಾಖಲೆಗಳು ಮತ್ತು ಕ್ಯಾಡ್ ಡ್ರಾಯಿಂಗ್ ಅಪ್ಲೋಡ್ ಮಾಡಿ ಆರಂಭಿಕ ಶುಲ್ಕ ₹500 ಪಾವತಿಸಿ ನಿವೇಶನ ಪರಿಶೀಲನೆಯ ನಂತರ ಅರ್ಹತಾನುಸಾರ ಅನುಮೋದನೆ ನೀಡಲಾಗುವುದು. ಆ ಬಳಿಕ ಅನ್ವಯವಾಗುವ ಶುಲ್ಕಗಳನ್ನು ಪಾವತಿಸಿ ಎ-ಖಾತಾವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಅವಕಾಶ ಕಲ್ಪಿಸಲಾಗಿದೆ. ನಾಗರಿಕರಿಗೆ ಸುಲಭವಾಗಬೇಕೆಂಬ ಉದ್ದೇಶದಿಂದ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ವೆಬ್ಸೈಟ್ ಸಿದ್ಧಪಡಿಸಲಾಗಿದ್ದು ನಿಮಗೆ ಅನುಕೂಲವಾಗುವ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಸದಾವಕಾಶವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಂಡು ಸರ್ಕಾರದೊಂದಿಗೆ ಸಹಕರಿಸಲು ವಿನಂತಿಸಲಾಗಿದೆ.